ಎಲ್ಲರೂ ಈ ಸಿನಿಮಾದ ಬಗ್ಗೆ ಹೊಗಳ್ತಾ ಇದ್ದಾರೆ. ಚೈತನ್ಯ ಅವ್ರು ಎಲ್ಲಿದ್ದಾರೆ? ಡೈರೆಕ್ಟ್ರು ಕೆಳಗಡೆ ಹೋಗಿದಾರಂತೆ. ಈ ಸಿನಿಮಾದಲ್ಲಿ ಒಂದು ಪ್ರಾಬ್ಲಮ್ ಇದೆ. ಈ ಸಿನಿಮಾದ ಒಂದೇ ಒಂದು ಸಮಸ್ಯೆ ಏನಂದರೆ, ಈ ಸಿನಿಮಾ ಕನ್ನಡ ಸಿನಿಮಾ ಆಗಿದೆ. ಬೇರೆ ಭಾಷೆಯ ಸಿನಿಮಾ ಆಗಿದ್ದಿದ್ರೆ ನಾವೆಲ್ಲರೂ ನಮಗೆ ಉತ್ಪ್ರೇಕ್ಷೆ ಮಾಡಿಕೊಂಡು ನಮ್ಮ ಸೋಷಿಯಲ್ ಮೀಡಿಯಾನ, ನಮ್ಮ ಟೈಮನ್ನು ಎಲ್ಲದನ್ನು ಬಳಸಿ ಈ ಸಿನಿಮಾನ ನಾವೇ ಪ್ರಚಾರ ಮಾಡ್ತಾಯಿದ್ವಿ. ಆದರೆ ಇದು ಕನ್ನಡ ಸಿನಿಮಾ ಆಗಿರೋದ್ರಿಂದ ಒಬ್ಬ ನಿರ್ದೇಶಕ ಇಷ್ಟು ಸೃಜನಶೀಲವಾಗಿ ಒಂದು ಸಿನಿಮಾ ಮಾಡಿ ಇಷ್ಟು ಜನರನ್ನ ಕರೆದು ಸಿನಿಮಾ ತೋರಿಸಿದ ಮೇಲೆ ಕಲೆಕ್ಷನ್ ಬರ್ತಾ ಇಲ್ಲ, ಮುಂದಿನ ವಾರಕ್ಕೆ ಸಿನಿಮಾ ಉಳಿಸ್ಕೋಬೇಕು ಅಂದರೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ನಾನು ಕ್ರೈಮ್ ಜರ್ನಲಿಸ್ಟಾಗಿ 28 ವರ್ಷ ಕೆಲಸ ಮಾಡಿದ್ದೀನಿ. ಇವರೆಲ್ಲರನ್ನೂ ಆಲ್ಮೋಸ್ಟ್ ನೋಡಿದ್ದೀನಿ. ಇವರೇನು ಶಿವರಾಜ್ ಅಂತ ಹೇಳ್ತಾ ಇದ್ದಾರೆ, ಅಜೀಮ್ ಅಂತ ಹೇಳ್ತಾ ಇದ್ದಾರೆ, ಬಲರಾಮ ಅಂತ ಕ್ಯಾರೆಕ್ಟರ್ ಹೇಳ್ತಾ ಇದ್ದಾರೆ, ಶಶಿಧರ್ ಅಂತ ಹೇಳ್ತಾ ಇದ್ದಾರೆ, ಕತ್ತಿ ಅಂತ ಹೇಳ್ತಾ ಇದ್ದಾರೆ, ಏನು ಆಫೀಸರ್ಸ್ ಕ್ಯಾರೆಕ್ಟರ್ ಬರ್ತಾ ಇದೆ. ಎಲ್ಲರೂ ನಾನು ಆಲ್ಮೋಸ್ಟ್ 90% ಜನರನ್ನು ನೋಡಿದ್ದೀನಿ. ಒಬ್ಬ ಸಿನಿಮಾದ ನಿರ್ದೇಶಕ ಡಿಸಾನೆಸ್ಟ್ ಆಗ್ಬೋದಾಗಿತ್ತು, ಅಪ್ರಾಮಾಣಿಕ ಆಗ್ಬೋದಾಗಿತ್ತು. ಒಂದಷ್ಟು ಚಪ್ಪಾಳೆಗಳಿಗೋಸ್ಕರ, ಒಂದಷ್ಟು ಕಮರ್ಷಿಯಲ್ ಪಾಯಿಂಟ್ಗಳಿಗೋಸ್ಕರ ಈ ಸಿನಿಮಾದಲ್ಲಿ ತುಂಬ ಸ್ಕ್ರಿಪ್ಟ್ ಟೈಮಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಉತ್ಪ್ರೇಕ್ಷೆ ಮಾಡ್ಬೋದಾಗಿತ್ತು, ಮ್ಯಾಗ್ನಿಫಿಕೇಷನ್ ಮಾಡ್ಬೋದಾಗಿತ್ತು, ಬೇರೆ ಏನೆಲ್ಲ ಮಾಡ್ಬೋದಾಗಿತ್ತು. ಆದರೆ ಚೈತನ್ಯ ಈ ಸಿನಿಮಾ ತಂಡ ಏನು ಮಾಡಿದ್ದಾರೆ ಅಂದರೆ, ಒಂದು ಪ್ರಾಮಾಣಿಕವಾದಂಥ ನೈಜವಾದಂಥ ಒಂದು ಪ್ರಯತ್ನನ ಮಾಡಿದ್ದಾರೆ. ಈ ಸಿನಿಮಾ ನೋಡಿದಾಗ ನನಗೆ ಅನಿಸಿದ್ದಿಷ್ಟೇ, ರಕ್ತ ಕೇವಲ ಬಣ್ಣ ಅಲ್ಲ, ಅದು ಬದುಕು ಕೂಡ ಆಗಿರುತ್ತೆ. ನನಗೆ ಗೊತ್ತಿರೋಂಗೆ ಬಲರಾಮ ಮೋಸ್ಟ್ ಸ್ಟೈಲಿಶ್ ರೌಡಿಯಾಗಿದ್ದ. ಅವನ ಜೀವನನೇ ತುಂಬ ಬೇರೆ ಥರ ಇತ್ತು. ಫಸ್ಟ್ ಒಂದು ಡಿಸ್ಕ್ಲೇಮರ್ ಹಾಕ್ತಾರೆ ಚೈತನ್ಯ. ನಾನು ಇಲ್ಲಿ ಇದ್ದಿದ್ರೆ ಅವ್ರನ್ನ ನೇರವಾಗಿ ಕೇಳ್ತಾ ಇದ್ದೆ, ಯಾಕೆ ಡಿಸ್ಕ್ಲೇಮರ್ ಹಾಕ್ತಾರೆ ಗೊತ್ತಿಲ್ಲ, ಇದು ಕಾಲ್ಪನಿಕ ಕತೆ, ಈ ಕತೆ ಸತ್ಯ ಕತೆ ಅಲ್ಲ, ವಾಸ್ತವಾಂಶಕ್ಕೆ ದೂರ ಇದೆ, ನಾವೊಂದು ಕ್ರಿಯೇಟಿವ್ ಮಾಡಿದ್ದೀವಿ ಅಂತ. ಇಲ್ಲ, ಇದು ಸತ್ಯವಾದ್ದೇ ಕತೆ, ನಮ್ಮ ನಡುವೆ ನಡೆದಿರೋ ಕತೆ. ಆ ಕಾನೂನು ಪ್ರಕರಣ ಹೇಳ್ತಾ ಇದ್ದೀನಿ, ಯಾಕಂದರೆ ಜೀವಂತವಾಗಿ ಎರಡೂ ಕಾಲಘಟ್ಟನ ನೋಡಿದವರು ಇಲ್ಲಿ ಇದ್ದೀವಿ. ಈಗ ರವಿವರ್ಮ ಮಾಸ್ಟರ್ ಕೆಲಸ ಮಾಡಿದ್ದಾರೆ, ಬೇರೆ ನಮ್ಮ ವೇಣು ಅವರು ಕೆಲಸ ಮಾಡಿದ್ದಾರೆ. ತುಂಬ ಒಂದು ತಂಡ ತುಂಬ ಚೆನ್ನಾಗಿ ಮಾಡಿದೆ. ಇವತ್ತು ಇನ್ನೂ ಒಂದು ಸಲ ಹೇಳ್ತೀನಿ, ಈ ಸಿನಿಮಾದ ಸಮಸ್ಯೆ ಕನ್ನಡ ಸಿನಿಮಾ ಆಗಿರೋದು ಅಂತ ಈ ಚರ್ಚೆಯಲ್ಲಿ ಬಂತು. ಮತ್ತು ಆ ಲಿಬರ್ಟಿ ತೊಗೊಂಡು ಹೇಳೋದಾದರೆ, ಸಿನಿಮಾ ಲಿಬರ್ಟಿ ತೊಗೊಂಡು ತುಂಬ ಕಡೆ ಚೀಟ್ ಮಾಡ್ಬೋದಾಗಿತ್ತು. ಅದು ಏನೂ ಮಾಡ್ದಲೆ ವಿನೋದ್ ಪ್ರಭಾಕರ್ ಇರ್ಬೋದು, ಎಲ್ಲರೂ ವಿನಯ್ ಗೌಡ ಇರ್ಬೋದು, ಬೇರೆಯವ್ರು ಇರ್ಬೋದು, ಎಲ್ಲರೂ ಅವ್ರ ಹೆಸರು ತೊಗೊಳಕ್ಕೆ ಹೋಗಲ್ಲ, ತುಂಬ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ದುರಂತ ಏನು ಅಂದರೆ, ನಮ್ಮಲ್ಲಿ ತೊಡೆ ತಟ್ಟೋರು ತುಂಬ ಜನ ಇದ್ದಾರೆ, ಭುಜ ತೊಟ್ಟಕ್ಕೆ ಒಬ್ಬನೂ ಇಲ್ಲ. ನಮಸ್ಕಾರ, ಥ್ಯಾಂಕ್ ಯು. ನಾನು ಈ ಸಿನಿಮಾ ನೋಡಿದ ಮೇಲೆ 4 ಜನ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಚೇತನ್ ಅವರ ನಿರ್ದೇಶನ. ಬಟ್ ಏನಂತಂದರೆ, ಅವರು ನನ್ನ ಒಡನಾಟ ಹೇಗಿದೆ ಅಂತಂದರೆ, ಸೂರ್ಯಕಾಂತಿ ಸಿನಿಮಾಯಿಂದ ಜೊತೆಲಿದ್ದೀವಿ. ನಿಜವಾಗ್ಲೂ ಅವ್ರ ಜೊತೆ ಒಂದು ಕೆಲಸ ಮಾಡೋದೇ ತುಂಬ ಒಂದು ಹೊಸ ಅನುಭವ. ಯಾಕಂದರೆ ನಾನು ರೆಗ್ಯುಲರ್ ಒಬ್ಬ ಫೈಟ್ ಮಾಸ್ಟರ್ ಏನಂತಂದರೆ, ಕಮರ್ಷಿಯಲ್ ಒಂದು ಆ್ಯಕ್ಷನ್ ತೆಗೆದು ಒಂದು ಬೇರೆ ರೀತಿ ಇರುತ್ತೆ. ಆದರೆ ಕತೆ ಒಳಗಡೆ ನಿಜ ಜೀವನ ಇಟ್ಕೊಂಡು ತೆಗೆದು ತುಂಬ ಚಾಲೆಂಜಿಂಗ್ ಆದಂಥ ಒಂದು ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ವೇಣು ಸರ್ ಅವರ ಒಂದು ಛಾಯಾಗ್ರಹಣ ತುಂಬ ಚೆನ್ನಾಗಿದೆ. ಇನ್ನೊಬ್ಬ ವ್ಯಕ್ತಿ ಅಂತಂದರೆ, ನಾನು ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾನು ಕಂಡಂಥ ವಿನೋದ್ ಪ್ರಭಾಕರಲ್ಲಿ ಇವತ್ತು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಅದ್ಭುತವಾದಂಥ ತುಂಬ ಅಂದರೆ ಯಾರು ಬಿಲೀವ್ ಮಾಡದೇ ಇರೋಕೆ ಆ ರೇಂಜಲ್ಲಿ ಒಂದು ನಟನೆ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರ ಪರ್ಫಾರ್ಮೆನ್ಸ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಇದ್ದೀನಿ. ಆ್ಯಂಡ್ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಂಥ ನಿರ್ಮಾಪಕರನ್ನ ನಾವು ಉಳಿಸ್ಕೋಬೇಕು. ಅಂದರೆ ಪ್ರೇಕ್ಷಕರು ನೀವು ಅವ್ರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು. ಇಷ್ಟಗಂಟ ನಮ್ಮ ಚಂದ್ರಚೂಡ್ ಅವ್ರು ಹೇಳ್ದಂಗೆ ಈ ಸಿನಿಮಾಗೆ ನಿಮ್ಮ ಸಹಕಾರ ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ಈ ಸಿನಿಮಾಗೆ ಒಂದು ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಮನಸಾರ ಕೇಳ್ಕೊಳ್ತೀನಿ. ಇನ್ನು ಮಿಗಿದಂಥ ವಿನಯ್ ಗೌಡ ಇರ್ಬೋದು, ರಜತ್ ಅವ್ರು ಇರ್ಬೋದು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಅದ್ಭುತವಾಗಿ ಒಂದು ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟ. ಯಾಕಂದರೆ ಇವಾಗ ಆಲ್ರೆಡಿ ಕನ್ನಡ ಸಿನಿಮಾಗಳೇ ಇಲ್ಲ. ಆ ಟೈಮಲ್ಲಿ ಈ ಥರದೊಂದು ಒಳ್ಳೆಯ ಸಿನಿಮಾ ಬಂದಿದೆ ಅಂದರೆ ಅದು ಎಲ್ಲೋ ಕೈ ತಪ್ಪೋಗಬಾರ್ದು ಅಂತ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು, ನಾನು ಇತ್ತೀಚಿನ ದಿನಗಳಲ್ಲಿ ಅನ್ನೋದಕ್ಕಿಂತ ಇತ್ತೀಚಿನ ವರ್ಷಗಳಲ್ಲಿ ನೋಡಿರುವಂಥ ಒಂದು ಬೆಸ್ಟ್ ಗ್ಯಾಂಗ್ಸ್ಟರ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ದಿನಗಳು ಚೈತನ್ಯ ಅವರು ಮಾಡಿರುವಂಥ ಸಿನಿಮಾ. ಆ ದಿನಗಳು ಸಿನಿಮಾ ಅವತ್ತಿಗೆ ಎಷ್ಟು ಚೆನ್ನಾಗಿತ್ತು ಅದರ 4ರಷ್ಟು ಚೆನ್ನಾಗಿದೆ ಬಲರಾಮನ ದಿನಗಳು. ಈ ಸಿನಿಮಾದಲ್ಲಿ ಮಾಡಿರೋ ಕಲಾವಿದರಾಗಿರ್ಬೋದು, ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ ಅಂತ ನೆನೆಸ್ತಾ ಇಲ್ಲ. ಸ್ಕ್ರೀನ್ ಮೇಲೆ ನಾವು ಆ ಪಾತ್ರಗಳನ್ನು, ಅಂದರೆ 70-80ರ ದಶಕದ ಏನು ಆ ವಾತಾವರಣ ಮತ್ತು ಅಲ್ಲಿರುವಂಥ ಪಾತ್ರಗಳನ್ನ ಕಣ್ಮುಂದೆನೇ ನಡೀತಾ ಇರೋಷ್ಟು ನೈಜವಾಗಿ ಕಟ್ಕೊಟ್ಟಿದ್ದಾರೆ. ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬಾ ಚೆನ್ನಾಗಿದೆ. ಎಲ್ಲದಕ್ಕಿಂತ ಫೈನಲ್ ಆಗಿ ಈ ಸಿನಿಮಾನ ನೆರೇಟ್ ಮಾಡಿರೋ ರೀತಿ,
ಚೈತನ್ಯ ಅವರು ತುಂಬ ಅದ್ಭುತವಾಗಿ ನೆರೇಟ್ ಮಾಡಿದ್ದಾರೆ. ಸೊ ಮತ್ತು ಥಿಯೇಟ್ರ್ನಲ್ಲೇ ನೋಡಬೇಕಾದಂಥ ಒಂದು ಸಿನಿಮಾ ಇದು. ಎಲ್ಲೋ ನಾನು OTTನಲ್ಲಿ ಬಂದಾಗ ನೋಡ್ತೀನಿ, ಟಿ ವಿನಲ್ಲಿ ಬಂದಾಗ ನೋಡ್ತೀನಿ ಅನ್ನೋದು ಬಿಟ್ಟು ಥಿಯೇಟ್ರ್ನಲ್ಲಿ ಈ ಸಿನಿಮಾನ ಬಂದು ನೋಡಿ ಈ ಥರದ ಒಳ್ಳೆಯ ಸಿನಿಮಾಗಳನ್ನು ಎಂಕರೇಜ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಆ ದಿನಗಳು ನಂತರ ಚೈತನ್ಯವರು ಮತ್ತೊಂದು ಕಲ್ಟ್ ಸಿನಿಮಾ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದೇ ಕತೆ ಬಹುಶಃ ಕೆಲವು ನಿರ್ಮಾಪಕರ ಕೈಯಲ್ಲಿ ಒಂದು ಮಾಸ್ ಎಂಟರ್ಟೈನರ್ ಸಿನಿಮಾ ಆಗ್ಬೋದು, ಆದರೆ ಚೈತನ್ಯವ್ರ ಕೈಯಲ್ಲಿ ಇದೊಂದು ಕಲ್ಟ್ ಸಿನಿಮಾ ಆಗಿದೆ. ಅದ್ಭುತವಾಗಿದೆ. ಏನು 85ರ ದಶಕ ಆ ಸಮಯದಲ್ಲಿ ಬೆಂಗಳೂರನ್ನು ಕಣ್ಮುಂದೆ ಬರೋ ಥರ ಚಿತ್ರಿಸಿದ್ದಾರೆ. ಎಲ್ಲೂ ಒಂದು ಸಿನಿಮಾ ನೋಡ್ತಿದ್ದೀವಿ ಅನ್ಸಲ್ಲ, ನಮ್ಮ ಕಣ್ಣೆದುರುಗಡೆ ಎಲ್ಲ ಘಟನಾವಳಿಗಳು ನಡೀತಾ ಇದೆ ಅನ್ನೋ ಥರ ಭಾಸವಾಗುತ್ತೆ. ಪರ್ಫಾರ್ಮೆನ್ಸಿಂದ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಅಥವಾ ಆ ಇರಾನ ಮರುಸೃಷ್ಟಿ ಮಾಡೋದಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಫುಲ್ ಮಾರ್ಕ್ಸ್ ಕೊಡ್ಬೋದಾದಂಥ ಸಿನಿಮಾ. ಖಂಡಿತವಾಗೂ ಇದೊಂದು ಕನ್ನಡ ಹೆಮ್ಮೆಯ ಸಿನಿಮಾ. ಏನಂದರೆ ಈಗ ಕನ್ನಡಿಗರು ಇದನ್ನು ನೋಡಿ ಗೆಲ್ಸ್ಕೊಳ್ತಿದ್ರೆ ಖಂಡಿತ ತಪ್ಪು ಚಿತ್ರಪ್ರೇಮಿಗಳದೇ ಆಗಿಬಿಡುತ್ತೆ. ಯಾಕಂದರೆ ಅಷ್ಟು ಎಫರ್ಟು, ಅಷ್ಟು ಒಂದು ಸೃಜನಶೀಲತೆ ಅಥವಾ ಅಷ್ಟೊಂದು ಮೇಕಿಂಗ್ ಕ್ವಾಲಿಟಿ ಈ ಸಿನಿಮಾದಲ್ಲಿದೆ. ಯಾವ ಭಾಷೆಯ ಸಿನಿಮಾಗಳಿಗೆ ಬೇಕಾದರೂ ಇದನ್ನು ಮುಂದಿಟ್ಟು ನಾವು ತೋರಿಸ್ಬೋದಾದಂಥ, ಹೆಮ್ಮೆ ಪಡ್ಬೋದಾದ ಸಿನಿಮಾ. ರೌಡಿಸಮ್ ಸಿನಿಮಾ ಅಂದ ತಕ್ಷಣ ರೌಡಿಸಮ್ನ ವೈಭವೀಕರಿಸುವ ಪ್ರಶ್ನೆ ಇಲ್ಲ ಇಲ್ಲಿ. ಈ ಸಿನಿಮಾ ನೋಡಿದ ನಂತರ ಅದು ಮಾಡಬಾರ್ದು ಅಂತಲೇ ಅನಿಸುತ್ತೆ ಹೊರತು ಯಾರಿಗೂ ವೈಭವೀಕರಿಸುವಂಥ ಪ್ರಶ್ನೆ ಇಲ್ಲ. ಬಹಳ ಅದ್ಭುತವಾದ ಸಿನಿಮಾ. ದಯವಿಟ್ಟು ಈ ಸಿನಿಮಾನ ನಾವೆಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಬೇಕು. ಯಾಕಂದರೆ ಆ ಎಕ್ಸ್ಪೀರಿಯನ್ಸ್ ಸಿಗೋದು ಥಿಯೇಟ್ರಲ್ಲೇ. ನೀವು ಯಾವುದೇ ಸಣ್ಣ ಪರದೆಯಲ್ಲಿ ನೋಡಿದ್ರೆ ಖಂಡಿತವಾಗಿ ಇದರ 100% ರಸ ಸ್ವಾದ ಮಾಡೋಕ್ಕೆ ಸಾಧ್ಯ ಆಗಲ್ಲ. ದಯವಿಟ್ಟು ಬಲರಾಮನ ದಿನಗಳು ಕನ್ನಡದ ಒಂದು ಅದ್ಭುತ ಸಿನಿಮಾ, ತಾಂತ್ರಿಕವಾಗಿ ಬಹಳ ಮೇಲ್ಮಟ್ಟದಲ್ಲಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ.